ನಮಸ್ಕಾರ ವೀಕ್ಷಕರು, ಈ ವಿಡಿಯೋದಲ್ಲಿ ನೀಟ್ ಮತ್ತು ಕರ್ನಾಟಕ ಸಿಟಿ ವಿದ್ಯಾರ್ಥಿಗಳಿಗೆ ಭಾಳ ಮುಖ್ಯವಾಗಿರುವಂಥ ಮಾಹಿತಿ. ಮೊದಲನೇದು ಹೇಳಬೇಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ನೋಡಿ, ಕೆ ಇ ನಡೆಸುವಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಕೇವಲ ಕೆ ಸಿ ಟಿಗೆ ಅಷ್ಟೇ ಅಲ್ಲ, ನೀಟ್ ವಿದ್ಯಾರ್ಥಿಗಳಿಗೂ ಸಹ ಇದು ಅಪ್ಲೈ ಆಗುತ್ತೆ. ಸೊ ಈಗ ಏನು ಕ್ಲಾಸ್ ಬಿನಿಂದ ಅಂದರೆ ಕ್ಲಾಸ್ ಎನ ಹೊರತುಪಡಿಸಿ ಮತ್ತು ವಾಯ್ನ ಹೊರತುಪಡಿಸಿ ಆ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇತ್ತು. ಸೊ ಅವರಿಗೆ ಮತ್ತೆ ಈಗ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. 16ನೇ ತಾರೀಕಿನಿಂದ 20ನೇ ತಾರೀಕುವರೆಗೂ ಯಾರು ಯಾವುದೋ ಕಾರಣಾಂತರಗಳಿಂದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡಿಲ್ಲ ಅಂದರೆ ಕೆಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಕ್ಲಾಸ್ ಎ ನೀವು ಒಂದು ವೇಳೆ ವೆರಿಫೈ ಆಗಿದ್ದಿಲ್ಲ ಅಂದರೆ ನಿಮ್ಮ ಕಾಲೇಜ್ ಮುಖಾಂತರ ಅಥವಾ ಗೌರ್ಮೆಂಟ್ ಯಾವುದೇ ಒಂದು ಗೌರ್ಮೆಂಟ್ ಯಾವುದೇ ಒಂದು PUC ಕಾಲೇಜ್ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಬೋದು. ಬಟ್ ಬಿ ಸಿ ಡಿ ಈ ರೀತಿ ಏನಿದೆ ನೋಡಿ, ಆ ಕ್ಲಾಸಸ್ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಒಂದು ವೇಳೆ ಮಿಸ್ ಆಗಿದ್ದರೆ ನೀವು ಮತ್ತೆ ಬುಕ್ ಮಾಡಿ 16ರಿಂದ 20ನೇ ತಾರೀಕುವರೆಗೂ ಸಮಯಾವಕಾಶವಿದೆ, ಬೆಂಗಳೂರಿಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಬೋದು. ಆಮೇಲೆ ಸ್ಪೆಷಲ್ ಕ್ಯಾಟಗರಿ ಸಂಬಂಧಪಟ್ಟಾಗೂ ಸಹ ಈ ಒಂದು ದಿನಗಳಲ್ಲಿ ನೀವು ಸ್ಲಾಟ್ ಬುಕ್ ಮಾಡಿ ಹೋಗಿ ಆ ಒಂದು ಸ್ಪೆಷಲ್ ಕ್ಯಾಟಗರಿ ರಿಲೇಟೆಡ್ ಏನಿರ್ತದೆ ನೋಡಿ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ಬೋದು. ಓಕೆ, ಇದು ಕೆಇನಿಂದ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ ಆಗಿದೆ. ಆಮೇಲೆ ಕರ್ನಾಟಕ ಸಿಟಿ ಫಲಿತಾಂಶ ಬಗ್ಗೆ ಭಾಳ ಚೆನ್ನಾಗಿ ಕೇಳ್ತಾ ಇದ್ರಿ. ಸೊ ಕರ್ನಾಟಕ ಸಿಟಿ ಫಲಿತಾಂಶ ಯೂಸಲಿ ಬರಬೇಕಾಗಿದ್ದರೆ ಪ್ರಾಕ್ಟಿಕಲ್ ರಿಸಲ್ಟ್ ಬರಬೇಕಾಗಿತ್ತು. ಆ ಒಂದು ಮಾರ್ಕ್ಸ್ ಎಲ್ಲ ಏನಪ್ಪ ಅಂದರೆ ಈ ಒಂದು ಕೆಇಗೆ ಆಲ್ರೆಡಿ ರವಾನಿಸಲಾಗಿದೆ. ಓಕೆ, ಅಂದರೆ ಪ್ರಾಕ್ಟಿಕಲ್ ರಿಸಲ್ಟ್ ಆಲ್ರೆಡಿ ಬಂದಿರುವಂಥದ್ದು. ಆಮೇಲೆ ಮಾರ್ಕ್ಸ್ ಎಂಟ್ರಿ ಒಂದಿತ್ತು. ಮಾರ್ಕ್ಸ್ ಎಂಟ್ರಿ ಆಲ್ರೆಡಿ ಈಗ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ಎಂಟ್ರಿ ಮಾಡೋದಿದೆ. ಯಾರು ಕರ್ನಾಟಕದಲ್ಲಿ ಕ್ಲಾಸ್ 12th ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳು ಮಾರ್ಕ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು CBSE ಆಗಲಿ, ಸ್ಟೇಟ್ ಬೋರ್ಡ್ ಆಗಿರ್ಬೋದು, ಬೇರೆ ಯಾವುದೇ ಬೋರ್ಡ್ ಕರ್ನಾಟಕದಲ್ಲಿ ಕಂಪ್ಲೀಟ್ ಮಾಡಿದರೆ ನೀವು ಎಂಟ್ರಿ ಮಾಡುವಂಥ ರಿಜಿಸ್ಟರ್ ನಂಬರ್ ಮೂಲಕ ಆ ಒಂದು ಮಾರ್ಕ್ಸ್ನ ಫೆಚ್ ಮಾಡ್ತಾರೆ. ನಿಮಗೆ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಬೇರೆ ರಾಜ್ಯದಲ್ಲಿ ನೀವು ಒಂದು ವೇಳೆ ಕ್ಲಾಸ್ 12th ಕಂಪ್ಲೀಟ್ ಮಾಡಿದರೆ ಮಾರ್ಕ್ಸ್ ಎಂಟ್ರಿ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಓಕೆ, ಸೊ ಆಲ್ರೆಡಿ ಈಗ ಈ ಒಂದು ಪ್ರಕ್ರಿಯೆ ನಡೆದಿರುವಂಥದ್ದು. ನೆಕ್ಸ್ಟ್ ನಿಮಗೆ KCT ರಿಸಲ್ಟ್ ಬರಬೇಕು ಅಂತಂದರೆ ಕಂಪಲ್ಸರಿ ಅಂದರೆ ಪರೀಕ್ಷೆ 2ರ ಫಲಿತಾಂಶ ಅದು ಬಂದು 2-3 ಡೇಸಲ್ಲಿ ನೀವೇನಪ್ಪ ಅಂದರೆ ಫಲಿತಾಂಶನ ಎಕ್ಸ್ಪೆಕ್ಟ್ ಮಾಡ್ಬೋದು. ಕರ್ನಾಟಕ ಸಿಟಿ ಫಲಿತಾಂಶ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ವೆಯ್ಟ್ ಮಾಡಿ. ಸೊ ಆಲ್ಮೋಸ್ಟ್ ಸೆಕೆಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಅದೊಂದು 3 to 4 ಡೇಸ್ ಒಳಗಡೆ ಪ್ರೊಸೆಸಿಂಗ್ ಆಗಿ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಆಮೇಲೆ ನೀಟ್ ಫಲಿತಾಂಶದ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಅಂತಂದರೆ, ಸೊ ನೋಡಿ, ರಿಸಲ್ಟ್ಗಿಂತ ಯೂಸಲಿ ನಾವು ಜೂನ್ 10-15 ಇನ್ ಬಿಟ್ವೀನ್ ಏನಪ್ಪ ಅಂದರೆ ಫಲಿತಾಂಶ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಫಲಿತಾಂಶಕ್ಕಿಂತ ಮುಂಚೆ ಏನಪ್ಪ ಅಂದರೆ ಅಫಿಷಿಯಲಿ ಕೀ ಆನ್ಸರ್ ರಿಲೀಸ್ ಆಗಬೇಕು. ಮತ್ತು ಏನಾದರೂ ಅಬ್ಜೆಕ್ಷನ್ ಇದ್ದರೆ ಅದಕ್ಕೊಂದು ವೀಕ್ ಟೈಮ್ ಕೊಡ್ತಾರೆ. ಸೊ ಫೈನಲ್ ಕೀ ಆನ್ಸರ್ ಬಿಡ್ತಾರೆ. ಆ ಒಂದು ಆಧಾರದ ಮೇಲೆ ನಂತರ OMR ಏನಪ್ಪ ಅಂದರೆ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ OMR ಒಂದು ಪ್ರೊಸೆಸಿಂಗ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಕೀ ಆನ್ಸರ್ ಪರ್ಫೆಕ್ಟ್ಲಿ ಯಾವುದಂತೂ ಇನ್ನೂವರೆಗೆ ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದ್ರು ಸಹ ಏನಪ್ಪ ಅಂದರೆ ಮಿಸ್ಟೇಕ್ ಆಗಿರುವಂಥದ್ದು ಅದನ್ನು ಪ್ರೊಸೆಸಿಂಗ್ ಮಾಡೋಕ್ಕಾಗೋದಿಲ್ಲ. ಫೈನಲ್ ಕೀ ಆನ್ಸರ್ ಯಾವಾಗ ಬರುತ್ತೆ ನೋಡಿ. ಸೊ ನಂತರ OMR ಏನಪ್ಪ ಅಂದರೆ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡ್ತಾರೆ. ಒಟ್ಟಾಗಿ ಜೂನ್ 10ರಿಂದ 15 ಇನ್ ಬಿಟ್ವೀನ್ ಅಥವಾ ಜೂನ್ 2ನೇ ವಾರದಲ್ಲಿ ಒಟ್ಟಾಗಿ ನಿಮಗೆ ಫಲಿತಾಂಶ ಬರುವಂಥ ಸಾಧ್ಯತೆ ಇದೆ. ಏನೇ ಮಾಹಿತಿ ಬಂದರೂ ಸಹ ನಿಮಗೆ ಅಪ್ಡೇಟ್ ಮಾಡಲು ಪ್ರಯತ್ನ ಮಾಡ್ತಿರ್ತೇನೆ. ಇದಾಗಿತ್ತು ಇಲ್ಲಿವರೆಗಿನ ಅಪ್ಡೇಟ್. ಇದೇ ರೀತಿ ನಿಮಗೆ ಅಪ್ ಟು ಅಡ್ಮಿಷನ್ ಆಗುವವರೆಗೂ ನಾನು ನಿಮಗೆ ಗೈಡ್ ಮಾಡ್ತಾ ಇರ್ತೇನೆ. ಪರ್ಸ್ನಲ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಾಗಿತ್ತು ಅಂದರೆ ಅದು ಗೌರ್ಮೆಂಟ್ ಕೋಟಾ ಆಗಿರ್ಬೋದು, ಪ್ರೈವೇಟ್ ಕೋಟಾ ಆಗಿರ್ಬೋದು, ಓಕೆ, ಆಮೇಲೆ ಅಥವಾ ಡೀಮ್ಡ್ ಯೂನಿವರ್ಸಿಟಿ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಕೋಟಾ ಅಂಡರ್ ಆಗಿರ್ಬೋದು. ಸೊ ಗೈಡೆನ್ಸ್ ಬೇಕಾಗಿದ್ದರೆ ವಾಟ್ಸಪ್ ಮಾಡ್ಬೋದು ಮತ್ತು ವಿಡಿಯೋ ಮುಖಾಂತರ ನೀವು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ನೀವಾಗಿ ಖುದ್ದಾಗಿ ಮಾಡ್ಕೊಳ್ಬೋದು. ಬಟ್ ಪರ್ಸನಲಿ ಗೈಡೆನ್ಸ್ ಬೇಕಾಗಿದ್ದರೆ ಮಾತ್ರ ವಾಟ್ಸಪ್ ಮಾಡಿ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.